ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ವಿಶೇಷ ಏನಂದರೆ ಕಾಲೇಜ್ ಹುಡುಗರಿಗೆ ಈಗಿನ ಯೂತ್ಗೆ ಎಸ್ಪೆಷಲಿ ಈಗಿನ ಯೂತ್ ಕಾಲೇಜ್ ಹುಡುಗರು ಏನು ಬರ್ತಾವ್ರೆ ಜಿಮ್ಗೆ ಅಂತೆ ಹುಡುಗರುಗಳು ಏನು ಮಾಡ್ತಾರೆ ಅಂದರೆ ಬಂದು 15 ದಿವಸ ಒಂದು ತಿಂಗಳಾಗಿರುತ್ತೆ ಯೂಟ್ಯೂಬಲ್ಲೋ ಇಲ್ಲ ಅಂದರೆ ಬೇರೆ ಕಡೆ ನೋಡಿ ಕೇಳಿ ಕಲ್ತಿರ್ತಾರೋ ಇಲ್ಲ ಹೇಳಿರ್ತಾರೋ ಗೊತ್ತಿಲ್ಲ. ಬಟ್ ಅದನ್ನು ಮೇಂಟೈನ್ ಇಟ್ಕೊಂಡು ಜಿಮ್ಮು ಮಾಡಿದ ತಕ್ಷಣ ಯಾವುದೋ ಒಂದು ವರ್ಕೌಟ್ ಆದ ತಕ್ಷಣ ಬಾಡಿನ ಶೋ ಆಫ್ ಮಾಡಿದ್ರೆ ಅಂದರೆ ಫೋಜಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಮಸಲ್ಸ್ ರಿಕವರಿ ಆಗುತ್ತೆ ಅಂದ್ಬಿಟ್ಟು ಕೆಲವೊಂದು ಎಕ್ಸ್ಪೀರಿಯನ್ಸ್ ಬಾಡಿ ಬಿಲ್ಡರ್ಸ್ಗಳು ಏರಿರ್ತಾರೆ. ಇದನ್ನ ಮೇಂಟೈನ್ ಇಟ್ಕೊಂಡ್ಬಂದು ಅವ್ರು ಬಂದು 15 ದಿವಸ ಆಗಿರಲ್ಲ ಹುಡುಗರುಗಳು, ಅವ್ರು ಬಂದು ಇಲ್ಲಿ ಬಟ್ಟೆ ಬಿಚ್ಚಿ ಬಾಡಿ ಎಕ್ಸ್ಪೋಸ್ ಮಾಡಿಕೊಂಡು ಮತ್ತೆ ಅದನ್ನ ಬ್ರೀತ್ ಔಟ್ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲ್ಲ, ಎಕ್ಸ್ಪೋಸ್ ಮಾಡ್ತಾ ಇರ್ತಾರೆ, ಬೈಸಿಪ್ಸ್ ಶೋಲ್ಡ್ರು ತೋರಿಸ್ತಾ ಇರ್ತಾರೆ, ಅದರಲ್ಲೂ ಮಿರರ್ ಹತ್ರ ಹೋಗ್ಬಿಟ್ಟು ಹೂ ಅಂತ ಇರ್ತಾರೆ. ಬಟ್ ಅದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ನಿಮ್ಮ ಉಸಿರು ಕಟ್ಟುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ತಲೆ ಬ್ಲೈಂಡ್ ಹಂಗೆ ಸುತ್ತಬಿಟ್ಟು ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಪ್ರಾಣ ಹೋಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ದಯವಿಟ್ಟು ಗೈಡೆನ್ಸ್ ಇಲ್ಲದೆ ಈ ಥರ ಎಲ್ಲ ಫೋಜಿಂಗ್ಗಳನ್ನ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬೇಡಿ. ಅಕಸ್ಮಾತ್ ಮಾಡಬೇಕು ಅನ್ನೋ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು. ಉದಾಹರಣೆಗೆ ಈ ವಿಡಿಯೋ ಆಗ್ತಾ ಇದೀನಿ, ಆ ವಿಡಿಯೋ ನೋಡಿ ಎಲ್ಲೋ ಮನೇಲಿ ಮಾಡಿದಾನೋ ಇಲ್ಲ ಜಿಮ್ಮಲ್ಲಿ ಮಾಡಿದಾನೋ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಫೋಜಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ನೋವು ಅನ್ಭವಿಸ್ತೀರಾ.